ನಾಳೆ ಬಾ ನಾಳೆ ಬಾ ನಾಳೆ ಬಾ. ಇನ್ನು 2 ತಿಂಗಳು ಈ ಸಂಪುಟ ಸಂಕಟ. BSYಗೆ ಸೆರಗಿನ ಕೆಂಡ ಈ ಶಾಸಕರು. ಸಂಕ್ರಾಂತಿ ಸಂಪುಟ. ನ್ಯೂಸ್ 18ನ ಬಿಗ್ ಎಕ್ಸ್ಕ್ಲೂಸಿವ್. ಇದು ಸಂಕ್ರಾಂತಿ ಹಬ್ಬದ ಕತೆ ಇಲ್ಲ, ಸಂಕ್ರಾಂತಿ ಕತೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲ ಬ್ರೇಕಿಂಗ್ ನ್ಯೂಸ್ ಏನು ಗೊತ್ತಾ? ಅರುಣ್ ಸಿಂಗ್ ಹಂಗೆ ಬಂದ್ರು ಹಿಂಗ್ ಹೋದ್ರು. ಅಧಿವೇಶನದೊಳಗೆ ಮಂತ್ರಿಯಾಗುವಂಥ ಆಸೆ ಈಗ ದೊಡ್ಡ ಮಟ್ಟದ ನಿರಾಸೆ. ಈ ಬಾರಿನೂ ಸಿಗಲಿಲ್ಲ ಆಕಾಂಕ್ಷಿಗಳಿಗೆ ಮಂತ್ರಿ ಭಾಗ್ಯ. ಬ್ರೇಕಿಂಗ್ ನ್ಯೂಸ್. ರಾಜ್ಯ ಉಸ್ತುವಾರಿ ಮೊದಲ ಬಾರಿಗೆ ಎಂಟ್ರಿ ಕೊಟ್ಟರು ಅರುಣ್ ಸಿಂಗ್ ಅವರು. ಬಂದ ಮೇಲೆ ಏನೋ ಮಾಡ್ತಾರೆ ಅಂತ ಅನ್ಕೊಂಡಿದ್ರು. ಮುಖ್ಯಮಂತ್ರಿಗಳು ಕೂಡ ಇನ್ನು 2 ದಿನ ಏನೂ ಇಲ್ಲ, ಮುಗೀತಿದ್ದಂಗೆ ಮಾಡ್ಬಿಡ್ತೀನಿ, ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಅಂತೆಲ್ಲ ಹೇಳ್ಬಿಟ್ಟಿದ್ರು. ಆ ವೆಯ್ಟ್ ಆ್ಯಂಡ್ ವಾಚ್ ಅಂದರೆ ಅದು 2 ದಿನ ಅಲ್ಲ, 2 ತಿಂಗಳು ಅನ್ನೋ ಥರ ಆಗಿದೆ ಈಗ. ಯಾಕೆಂದರೆ ಅರುಣ್ ಸಿಂಗ್ ಅವ್ರು ಬಂದರು, ಹಂಗೆ ಹೋದರು. ಅಧಿವೇಶನದೊಳಗೆ ಮಂತ್ರಿಯಾಗಿ ಬರುವ ಒಂದು ಆಸೆ ಇತ್ತಲ್ಲ, ಅದು ನಿರಾಸೆ ಆಯಿತು. ಈ ಬಾರಿ ಕೂಡ ಸಚಿವಾಕಾಂಕ್ಷಿಗಳಿಗೆ ಮಂತ್ರಿ ಭಾಗ್ಯ ಸಿಗಲಿಲ್ಲ. ಗವರ್ನರ್ ಅಪಾಯಿಂಟ್ಮೆಂಟು ಮುಖ್ಯಮಂತ್ರಿಗಳ ಆಫೀಸಿಂದ ಚೆಕ್ ಮಾಡಿದ್ದು ಎಲ್ಲ ರೆಡಿಯಾಗಿದ್ರು ಇವರು, ಆದರೆ ಅದಕ್ಕೆ ಕ್ಲಿಯರೆನ್ಸ್ ಮಾತ್ರ ಸಿಕ್ಕಿಲ್ಲ. ಈ ಅಧಿವೇಶನದ ಬಳಿಕ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಇದೆ. ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಬಳಿಕ ಶುರುವಾಗಲಿದೆ ಧನುರ್ಮಾಸ. ಧನುರ್ಮಾಸದಲ್ಲಿ ಯಾರು ಒಳ್ಳೆ ಕೆಲಸ ಮಾಡಲ್ಲ ಅಂತ ಇರೋದ್ರಿಂದ ಅಲ್ಲಿ ಗ್ಯಾರಂಟಿ ಸಂಪುಟ ವಿಸ್ತರಣೆ ಆಗೋ ಚಾನ್ಸೇ ಇಲ್ಲ. ಮುಖ್ಯಮಂತ್ರಿಗಳು ಅದನ್ನು ಮಾಡೋದು ಇಲ್ಲ. ಧನುರ್ಮಾಸ ಮುಗಿಬೇಕು ಅಂದರೆ ಸಂಕ್ರಾಂತಿ ಬರಬೇಕು. ಸಂಕ್ರಾಂತಿ ಬಂದು ಎಳ್ಳು ಬೆಲ್ಲ ತಿಂದ ಮೇಲೆ ಒಳ್ಳೆ ವಿಷಯ ಕೊಡ್ತಾರೆ ಅಂತ ಅಲ್ಲಿ ತನಕ ಕಾಯಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಆ ಎಲ್ಲ ಆಕಾಂಕ್ಷಿಗಳಿಗೆ. ಹೀಗಾಗಿ ಸಂಕ್ರಾಂತಿ ಸಂಪುಟ ವಿಸ್ತರಣೆ ಸಾಧ್ಯತೆ ಇದೆ ಅಂತ ಒಂದು ಲೆಕ್ಕಾಚಾರ. ಬಹುತೇಕ ಸಂಕ್ರಾಂತಿಗೆ ವಿಸ್ತರಣೆ ಫಿಕ್ಸ್ ಆಗುತ್ತೆ. ಇನ್ನು ಮುಂದಕ್ಕೆ ಹೋದರೆ ಈಗಲೂ ಆಶ್ಚರ್ಯ ಪಡಬೇಡಿ, ಗೊತ್ತಿಲ್ಲ ಏನೇನಾಗುತ್ತೆ ಅಂತ. ವಲಸಿಗ ಆಕಾಂಕ್ಷಿಗಳಿಗೆ ಟೆನ್ಷನ್ ಮೇಲೆ ಟೆನ್ಷನ್, ಮೂಲ BJPಗರಿಗೂ ಕೂಡ ಟೆನ್ಷನ್. ಯಾರು ಕೊಡ್ತಾರೆ, ಏನು ಮಾಡ್ತಾರೆ ಅಂತ. ಮೂಲ ವಲಸಿಗರ ನಡುವೆ ಇನ್ನೂ 2 ತಿಂಗಳ ಕಾಲ ಒಳಗೊಳಗೆ ಬೇಗುದಿ ಅಂತೂ ಇದ್ದೇ ಇರುತ್ತೆ. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತು. 1, 2, 3 ಬಿಗ್ ಬ್ರೇಕಿಂಗ್.